RB9 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರೂಪ. ಚೇಳೂರು ತಾಲೂಕಿನ ಪೋಲನಾಯಕನಹಳ್ಳಿ ಶಾಲಾ ಮಕ್ಕಳಿಗೆ ಬ್ಯಾಗ್, ಬುಕ್, ಟ್ರ್ಯಾಕ್ ಶೂಟ್ ವಿತರಣೆ. ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಮಕ್ಕಳಿಗೆ ಸಹಾಯ ಮಾಡುವುದು ಎಲ್ಲರ ಕರ್ತವ್ಯವಾಗಬೇಕು ಎಂದು ಹಿರಿಯ ವಕೀಲ ಸುಧಾಕರ್ ಅಭಿಪ್ರಾಯಪಟ್ಟರು. ಪೋಲನಾಯಕನಪಲ್ಲಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶನಿವಾರ ವಿದ್ಯಾರ್ಥಿಗಳಿಗೆ ಬ್ಯಾಗ್, ನೋಟ್ಬುಕ್ ಹಾಗೂ ಟ್ರ್ಯಾಕ್ ಶೂಟ್ ವಿತರಿಸಿ ಮಾತನಾಡಿದರು. ಮುಖ್ಯ ಶಿಕ್ಷಕ ಪಾಪಣ್ಣ ಮಾತನಾಡಿ, ಇಂದು ಸಂಗ್ರಹಿಸಿ ಇಡುವುದೇ ಹೆಚ್ಚಾಗಿದೆ. ಹೀಗಿರುವಾಗ ಬೆಂಗಳೂರು ಮೂಲದ ದಾನಿಗಳು ಗಡಿಭಾಗದ ನಮ್ಮ ಸರ್ಕಾರಿ ಶಾಲೆಗೆ ಮಕ್ಕಳ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುತ್ತಿರುವುದು ಮೆಚ್ಚುಗೆಯ ಸಂಗತಿ. ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ, ಪೆನ್ನು, ಪೆನ್ಸಿಲ್, ಬ್ಯಾಗ್, ಟ್ರ್ಯಾಕ್ ಶೂಟ್ ನೀಡಲು ಮುಂದಾಗಿದ್ದಾರೆ. ವಿದ್ಯಾರ್ಥಿಗಳು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ಉದ್ಯಮಿ ಸುಕಾಂತ್ ಮಾತನಾಡಿ, ವಿದ್ಯಾರ್ಥಿಗಳು ದಾನಿಗಳಿಂದ ಪಡೆದ ಪೆನ್ನು, ಪುಸ್ತಕ, ಬಟ್ಟೆ ಸದುಪಯೋಗ ಪಡೆದುಕೊಳ್ಳಬೇಕು ಹಾಗೂ ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಶೂ ಕೊಡಲಾಗುವುದು. ಹಾಗಾಗಿ ಶಿಕ್ಷಣದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಹಾಗೂ ಮುಂದಿನ ದಿನಗಳಲ್ಲಿ ಶಾಲೆಯ ಆವರಣದಲ್ಲಿ ರಂಗಮಂಟಪವನ್ನು ಕಟ್ಟಿಸಿಕೊಡಲಾಗುವುದು ಎಂದರು. ಎಸ್ಡಿಎಂಸಿ ಅಧ್ಯಕ್ಷರು ದೇವರಾಜು ಮಾತನಾಡಿ, ನಮ್ಮ ಶಾಲೆಗೆ ದಾನಿಗಳಿಂದ ಇಷ್ಟೊಂದು ಸೇವೆಗಳು ಸಿಗಬೇಕು ಎಂದರೆ ನಮ್ಮ ಗ್ರಾಮದ ಗ್ರಾಮ ವಿಕಾಸ ಮಹಿಳಾ ಸಂಯೋಜಕಿ ರಾಧಾ ವಿ ರವರು ಕಾರಣವಾಗಿದ್ದು, ನಾವೆಲ್ಲರೂ ಅವರಿಗೆ ಕೃತಜ್ಞತೆಗಳು ಸಲ್ಲಿಸಬೇಕು ಎಂದರು. ಇದೇ ವೇಳೆ ಉದ್ಯಮಿ ಕೃಷ್ಣರವರು ಗ್ರಾಮದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ಪಾಸ್ ಆದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನವನ್ನು ನೀಡಿ ಈ ಗ್ರಾಮದ ಹೆಣ್ಣು ಮಕ್ಕಳಿಗೆ ಉನ್ನತ ಶಿಕ್ಷಣಕ್ಕಾಗಿ ಹಾಗೂ ಯಾವುದೇ ಸ್ವಾವಲಂಬಿ ಜೀವನ ಕಟ್ಟಿಕೊಳ್ಳಲು ಸಹಾಯ ಮಾಡಲಾಗುವುದು ಎಂದರು. ಗ್ರಾಮ ವಿಕಾಸ ಸಮಿತಿ ಟೋಲಿ ಸದಸ್ಯರು ದಯಾನಂದ್, ದಾನಿಗಳು ಮಾಲತಿ, ಬೆಂಗಳೂರು ಮೂಲದ ಉದ್ಯಮಿ ಸುಕಾಂತ್, ಶ್ರೀಕಾಂತ್, ಗ್ರಾಮದ ಹಿರಿಯರು ಪಿಎಸ್ ಗಿರಿಪ್ರಸಾದ್, ಮುಖ್ಯ ಶಿಕ್ಷಕರು ಎಸ್ ಸತ್ಯನಾರಾಯಣ ರಾವ್ ಮಾತನಾಡಿದರು. ಇದೇ ವೇಳೆ ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಸಿಬ್ಬಂದಿ ವರ್ಗದವರು ದಾನಿಗಳಿಗೆ ಶಾಲು ಹೊದಿಸಿ ಪೇಟೆ ತೊಟ್ಟು ಸನ್ಮಾನ ಮಾಡಿದರು. ಇನ್ನು ಈ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತರು, ಆರೋಗ್ಯ ಇಲಾಖೆಯವರು, ಅಡಿಗೆ ಸಿಬ್ಬಂದಿಯವರು, ಗ್ರಾಮ ವಿಕಾಸ ಮಹಿಳಾ ಸಂಯೋಜಕಿ ರಾಧಾ ವಿ, ಕಾರ್ಪೆಂಟರ್ ನಾಗಾರ್ಜುನ, ಮಂಜು ಹಾಗೂ ಗ್ರಾಮಸ್ಥರು ಹಾಜರಾಗಿದ್ದರು. RB9 ನ್ಯೂಸ್ ರಿಪೋರ್ಟರ್ ರಾಮಾಂಜನೇಯ ಎಸ್. ಅಧ್ಯಕ್ಷರು ಮತ್ತು ಸದಸ್ಯರ ಕಡೆಯಿಂದ ನಾವು ಒಂದು ಮನವಿ ಮಾಡ್ತಿದ್ದೇವೆ ಸರ್. ನಮ್ದು ಒಂದು ಕಿರುಪಾಡಿಗೆ ಸರ್, ನಮ್ಮ ಈ ಶಾಲೆಗೆ ಒಂದು ರಂಗಮಂದಿರ ಬೇಕೆಂದು ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ ಸರ್. ರಂಗಮಂದಿರದ ವಿಷಯ ಲಾಸ್ಟ್ ಇಯರೇ ನನಗೆ ಗಮನಕ್ಕೆ ಬಂತು. ಅದಕ್ಕೆ ನಮ್ಮ ಕಾಂಟ್ರಾಕ್ಟ್ ಆಗಿರೋ ಸುಕಾಂತ್ ಅವ್ರಿಗೆ ಹೇಳಿದೆ ನಾನು. ಅವ್ರು ಏನು ಹೇಳ್ತಾ ಇದೆ ಅಂದರೆ, ಮೆಟೀರಿಯಲ್ಸು ಇವೆಲ್ಲ ಕೊಡ್ತೀನಿ, ಲೇಬರ್ಸ್ಗಳನ್ನ ಕಳಿಸ್ಕೊಡ್ತೀನಿ, ಆಯಿತಾ? ನೀವು ಒಂದು 15-20 ದಿವಸ ಅವ್ರನ್ನೆಲ್ಲೇ ಇಟ್ಕೋಬೇಕು. ಅವರು ದಿನನಿತ್ಯ ಅಂದರೆ 24 ವರ್ಷ ಕೆಲಸ ಮಾಡ್ತಾರೆ, ಆ ಕೆಲಸ ಮುಗಿಸ್ಕೊಡ್ತಾರೆ. ಆ ಕೆಲಸ ಕೂಡ ನಾವು ಕೈ ಹಾಕಿ ಸ್ಥಾನ ಕೊಟ್ಟಿದ್ದಾರೆ ಅಂತ ಹೇಳೋದು ಗೊತ್ತಿಲ್ಲ ಸರಿಯಾಗಿ. ಗುರುಗೆ ಏನ್ ದರ್ಜಾ ಕೊಟ್ಟಿದ್ದಾರೆ? ಗುರು ಬ್ರಹ್ಮ ತರ ಇದೆ, ವಿಷ್ಣು ತರ ಇದೆ, ಮಹೇಶ್ವರ ತರ ಇದೆ. ಆ ತರ ಪೂಜಾ ಮಾಡಿ ಗುರು ಮಾತು ಕೇಳಿದ್ರೆ ನೀವು ಒಂದು ದಿವಸ ಮೇಲೆ 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 ಸ್ಟೆಪ್ ಬೈ ಸ್ಟೆಪ್ ಹೋಗ್ತೀರಾ. ಯಾವಾಗನ ಬೆಳಿಗ್ಗೆ ಬರ್ತೀರ ಸ್ಕೂಲ್ಗೆ, ಗುರು ಏನ್ ಹೇಳ್ತಾರೆ, ಏನ್ ಓದ್ಬೇಕು, ಕ್ಯಾ ಪढ़ना है वो सभी करना है. सही है नहीं है? ಕರೆಕ್ಟಾ? ಇದಕ್ಕೆ ನನ್ನಲ್ಲಿ ಒಂದೇ ಒಂದು ಮನವಿ ಹೆಡ್ ಮಾಸ್ಟರ್ ಹತ್ರ. ಯಾಕಂದ್ರೆ ನಮ್ದು ಸ್ವಾನಬ್ರಹ್ಮ ಏನಾದ್ರು ಒಂದು ಮಾಡ್ಕೊಳ್ತಾರ ಫ್ರಂಟ್ ಆಫ್ ಬ್ಯಾಕ್ ಯಾವ್ದಾದ್ರು ಪೆನ್ಸಿಲ್ ಇರುತ್ತೆ, 10 ಪೆನ್ಸಿಲ್ ಎಲ್ಲರಿಗೂ 3 ಕೊಡ್ತೀನಿ, ಆಯ್ತಾ? 7ನೇ ತರಗತಿವರೆಗೂ ಅಭ್ಯಾಸ ಮಾಡಿ ನಂತರ ಪಕ್ಕದ ನಮ್ಮ ಆಚೆಗನಪಲ್ಲಿ ಶಾಲೆಯಲ್ಲಿ ಪ್ರೌಢಶಾಲೆಯ ಒಂದು ವಿದ್ಯಾಭ್ಯಾಸವನ್ನು ಮಾಡಿ ನಂತರ ಕೈವಾರ ತಪ್ಪರ ಇರ್ತಕ್ಕಂಥ ಚಿತ್ರಾಂಗ ಹೋಯ್ತಾ ವಿದ್ಯಾರ್ಥಿ ಸಮೀನಾ ಟಿವಿ, ಶಾಜಿಯಾ ಸಮೀನಾ
ರವಿ ಇನ್ಯಾರು ವಿದ್ಯಾಭ್ಯಾಸ ಮಾಡಿ ಉತ್ತೀರ್ಣರಾಗಿರ್ತಕ್ಕಂತಹ ಸರಿ ಕಣ್ಣು ಎಲ್ಲ ಸೈಡ್ ಕೂತ್ಕೊಳ್ಳಿ ಅವೆಲ್ಲ ಅಪ್ಪೆ ನೀವೆಲ್ಲ ಸ್ವಲ್ಪ ಹಿಂದೆ ಕೊಟ್ಟಾಗ ಹೇಳ್ತೇನೆ ಒಂಚೂರಿಂದ ಹೊರಟೋಗಿ ಏನ್ ಮಾಡೋಣ ಬಿಡಿ ಸರ್ ಅದೇ ಸ್ವಲ್ಪ ಆಧಾರ ನೀವು ಮುಂದೆ ನೋಡು ಸರ್